ದುಡ್ಡಿರೋನು ದುಡ್ಡು ಕೊಟ್ಟು ಕೆಲಸ ಕೊಡ್ತಾನೆ. ಎಂಜಿನಿಯರ್ಗಳು ಲೀಕು, ದೇಶನೇ ಲೀಕು. ಇದಕ್ಕೆ ಕಾರಣ ಯಾರು? ಎಜುಕೇಶನ್ ಮಿನಿಸ್ಟ್ರು. ಇದನ್ನ ಯಾಕೆ ಲೀಕ್ ಮಾಡ್ತಾರೆ? ಗೊತ್ತಿಲ್ಲದೆ ಲೀಕ್ ಆಗತ್ತಾ? ಬೇಕಂದ್ರೆ ಲೀಕ್ ಮಾಡ್ತಾರ? ಲೀಕ್ ಅಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತಾರೆ. ಬರೀ ಪೊಲೀಸರು ಮಾತ್ರ ಇಲ್ಲ, ಗೂಂಡಾಗಳನ್ನ ಕರ್ಕೊಂಡ್ ಬಂದಿದ್ದಾರೆ. ಮಧ್ಯಪ್ರದೇಶ, ಉತ್ತರ ಪ್ರದೇಶ ಬಿಜೆಪಿ ಆಡಳಿತದಲ್ಲಿರೋ ಗೂಂಡಾಗಳು ಅವ್ರನ್ನ ಬಿಟ್ಟು ಒಡಿಸಿದ್ದಾರೆ. ನೋಡಿ, ಇದು ಬರೀ ಕಾಕ್ರೋಚ್ ಪಾರ್ಟಿ ಆಫ್ ಇಂಡಿಯಾ ಅನ್ನೋದಿಲ್ಲ. ಈ ಕಾಕ್ರೋಚ್ ಅನ್ನೋ ಹೆಸರು ಕೊಟ್ಟಿದ್ದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಕೊಟ್ಟಿರೋ ಒಂದು ಹೆಸರು. ಸೊ ನ್ಯಾಯಾಧೀಶರಿಗೆ ಏನಂದರೆ, ಕೆಲಸ ಇಲ್ದಿರೋರು, ಹೋರಾಟಗಾರರು, ಇವರೆಲ್ಲ ಕೂಡ ಕಾಕ್ರೋಚ್ಗಳ ಥರ ಅಂದು ನೋಡ್ತಾರೆ. ಇದು ನಮ್ಮ ಪದ್ಧತಿ ಹಂಗಿದೆ. ನಮ್ಮ ಭಗವದ್ಗೀತೆಯಲ್ಲಿನೂ ಹಾಗೆ ಹೇಳಿದೆ. ರಾಮಾಯಣ ಮಹಾಭಾರತದಲ್ಲಿನೂ ದಲಿತರನ್ನು ಬೇರೆಯವ್ರನ್ನೇ ಕಾಕ್ರೋಚ್ ಅಂದೇ ಹೇಳಿದ್ದಾರೆ. ಅದೇ ದೃಷ್ಟಿಯಲ್ಲಿ ಈಗ ಹೋರಾಟಗಾರರು, ಕೆಲಸಗಾರರು, ಕಾರ್ಮಿಕರು ಎಲ್ಲರೂ ಕಾಕ್ರೋಚಸ್ ಅಂತ ಹೇಳಿದ್ದಾರೆ. ಅದು ಹೆಸರಲ್ಲೇ ಒಂದು ಮೂವ್ಮೆಂಟ್ ಬೆಳೀತಾ ಇದೆ. ಅದು ಒಳ್ಳೆಯ ಬೆಳವಣಿಗೆ. ಈಗ ನಿನ್ನೆ ಮೊನ್ನೆ ಏನು 24 ದಿವಸದಿಂದ ಏನು ನಡೀತಾ ಇದೆ, ಇದು ನೀಟ್ ಬೇಡ ಅಂದಲ್ಲ. ನೀಟ್ ಬೇಡ ಅಂದು ತಮಿಳ್ನಾಡಲ್ಲಿ ದೊಡ್ಡ ಆಂದೋಲನ ಆಯಿತು. ಸಾವಿರಾರು ವಿದ್ಯಾರ್ಥಿಗಳು ಬೀದಿಗೆ ಬಂದು ಹೋರಾಟ ಮಾಡಿದರು. ಕೆಲವರು ಆತ್ಮಹತ್ಯೆ ಮಾಡಿಕೊಂಡು ಸತ್ತರು. ಈಗ ಏನಾಗಿದೆ, ನೀಟನ್ನು ಒಪ್ಕೊಂಡಿದ್ದಾರೆ ಇವರು. ನೀಟು ಎಕ್ಸಾಮಲ್ಲಿ ಪೇಪರ್ ಲೀಕ್ ಆಗಿದೆ. ಲೀಕ್ ವಿಷಯ ಇದು. ನಮ್ಮ ದೇಶದಲ್ಲಿ ಮೊದಲಿಂದ IAS ಪೇಪರ್ ಲೀಕು, KAS ಪೇಪರ್ ಲೀಕು, ಸಬ್ ಇನ್ಸ್ಪೆಕ್ಟ್ರು ಪೇಪರ್ ಲೀಕು, ಪ್ರಾಸಿಕ್ಯೂಟ್ರು ಪೇಪರ್ ಲೀಕು, ಎಲ್ಲದರಲ್ಲಿನೂ ಪೇಪರ್ ಲೀಕ್ ಆಗುತ್ತೆ. ಪೇಪರ್ ಲೀಕ್ ಅಂದರೆ ದುಡ್ಡಿರೋನು ದುಡ್ಡು ಕೊಟ್ಟು ಕೆಲಸ ಕೊಡ್ತಾನೆ. ಅಂದರೆ ಪೇಪರ್ ಲೀಕ್ ಆದರೆ ಡಾಕ್ಟ್ರುಗಳು ಲೀಕು, ಎಂಜಿನಿಯರ್ಗಳು ಲೀಕು, ದೇಶನೇ ಲೀಕು. ಇದಕ್ಕೆ ಕಾರಣ ಯಾರು? ಎಜುಕೇಷನ್ ಮಿನಿಸ್ಟ್ರು. ಇದನ್ನು ಯಾಕೆ ಲೀಕ್ ಮಾಡ್ತಾರೆ? ಗೊತ್ತಿಲ್ಲದೆ ಲೀಕ್ ಆಗತ್ತಾ? ಬೇಕಂದ್ರೆ ಲೀಕ್ ಮಾಡ್ತಾರ? ಲೀಕ್ ಅಂದರೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಟು ನಾಳೆ ಡಾಕ್ಟ್ರ್ ಆದರೆ ಟಚ್ ಮಾಡಿದ್ರೇನೋ ದುಡ್ಡು ಕೇಳ್ತಾರೆ. ನಾನು ಮೊನ್ನೆ ಎಂಥ ಡಾಕ್ಟ್ರು ಮಣಿಪಾಲ್ ಆಸ್ಪತ್ರೆಗೆ ಹಲ್ಲು ನೋವಿಗೆ ಹೋದೆ. 500 ರೂಪಾಯಿ ಟ್ರೀಟ್ಮೆಂಟ್, 13,000 ರೂಪಾಯಿ ಚಾರ್ಜ್ ಮಾಡಿದ್ರು ಅವರು. ನಾನು ಕೇಳಿದೆ, ಯಾಕೆ 13,000? ನೀವು ನನಗೆ ಲಿಸ್ಟ್ ಕೊಡಿ ಅಂತ ಕೇಳಿದೆ. ಅವರು ಆಯ್ತು ಸರ್ 1,000 ರೂಪಾಯಿ ಕೊಡಿ ಅಂತಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ. ಅಂದರೆ ದುಡ್ಡು ಕೊಟ್ಟು ಮೆಡಿಸಿನ್ಗೆ ಸೆಲೆಕ್ಟ್ ಆದರೆ ಮಣಿಪಾಲು, ಮಲ್ಯ ಆಸ್ಪತ್ರೆ, ಫೋರ್ಟಿಸ್ ಆಸ್ಪತ್ರೆ ಎಲ್ಲ ಫ್ರಾಡ್ ಆಸ್ಪತ್ರೆಗಳು. ಹಾಗಾದರೆ ನೀಟ್ ಅನ್ನೋದು ಫ್ರಾಡ್ಗಳನ್ನ ತಯಾರಿ ಮಾಡುವ ಒಂದು ಸಂಸ್ಥೆ ಆಗಿದೆ. ಫ್ರಾಡ್ಗಳನ್ನ ತಯಾರಿ ಮಾಡುತ್ತೆ. ನೀಟನ್ನ ಏನು ಮಾಡ್ತಾರೆ? ದುಡ್ಡಿರೋರು ಮಾತ್ರ ಅಧಿಕಾರಕ್ಕೆ ಬರಬೇಕು. ಹಾಗಂದರೆ ಸ್ಲಮ್ನಲ್ಲಿರೋ ಹುಡುಗರು ನೋ ನೀಟು, ಹಳ್ಳಿಗಳಲ್ಲಿರೋ ಹುಡುಗಿಯರು ನೋ ನೀಟು, ದಲಿತರು ನೋ ನೀಟು, ಆದಿವಾಸಿಗಳು ನೋ ನೀಟು, ಕಾರ್ಮಿಕರು, ಸ್ಲಮ್ಮಲ್ಲಿ ಕೂಲಿ ಕೆಲಸ ಮಾಡೋರೆಲ್ಲ ಇಲ್ಲ. ಬರೀ ಶ್ರೀಮಂತರ ಮಕ್ಕಳು ಮಾತ್ರ ಡಾಕ್ಟ್ರ್ ಆಗಬೇಕು, ಇಂಜಿನಿಯರಿಂಗ್ ಆಗಬೇಕು, ಫಾರಿನ್ ಹೋಗಬೇಕು, ಡ್ಯೂಟಿ ಮಾಡಬೇಕು. ಅದಕ್ಕೆ ನೀಟು ಲೀಕು. ಇದು ವಿದ್ಯಾರ್ಥಿಗಳು ಇದನ್ನು ಫೈಟ್ ಮಾಡ್ತಾ ಇದ್ದಾರೆ. ಹಾಟ್ಸ್ ಅಪ್ ಟು ದೆಮ್. ಲೀಕ್ ಮಾಡಿದ್ದು ಎಜುಕೇಷನ್ ಮಿನಿಸ್ಟರ್ ರಿಸೈನ್ ಮಾಡಿರಬೇಕು. ಅವನು ಧರ್ಮೇಂದ್ರ ಪ್ರಧಾನನ್ನ ಜೈಲಲ್ಲಿ ಹಾಕಿರಬೇಕು. ನಮ್ಮ ಸಂವಿಧಾನದಲ್ಲಿ ರೈಟ್ ಟು ಪ್ರೊಟೆಸ್ಟ್ is a fundamental right. Article 19(1)(c) ಇದು ಫಂಡಮೆಂಟಲ್ ರೈಟ್. ಹೋರಾಟ ಮಾಡುವ ಹಕ್ಕು ಮೂಲಭೂತ ಹಕ್ಕು. ಇದು ಯಾವನೋ ಕೊಡೋ ಹಕ್ಕಲ್ಲ, ಇದು ಹುಟ್ಟು ಹಕ್ಕು. ಈಗ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಂದರೆ ಫ್ಲವರ್ ಅಲ್ಲ, ಫೈರು. ಇದು ಫೈರು ಉರಿತಾ ಇದೆ, ಇಡೀ ದೇಶ ಉರಿತಾ ಇದೆ. ಹಾಗಾದರೆ ಸರ್ಕಾರ ಏನು ಮಾಡಬೇಕು? ಹಕ್ಕಿಗೆ ಬೆಲೆ ಕೊಡಬೇಕು. ಪ್ರೊಟೆಸ್ಟ್ ಮಾಡೋಕ್ಕೆ ಅವರಿಗೆ ಎಲ್ಲ ಥರ ಸಪೋರ್ಟ್ ಮಾಡಿರಬೇಕು, ಮಾತುಕತೆ ನಡೆಸಿರಬೇಕು, ಅದಕ್ಕೆ ಸಂಬಂಧಪಟ್ಟವ್ರನ್ನ ಬಂಧಿಸಿ ಜೈಲಿಗೆ ಹಾಕಿರಬೇಕು. ಧರ್ಮೇಂದ್ರ ಪ್ರಧಾನನ ಕಿತ್ತಾಕಿ ತಿಹಾರ್ ಜೈಲಲ್ಲಿ ಹಾಕಿರಬೇಕು. ಸರ್ಕಾರ ಯಾಕೆ ಅವರಿಗೆ ಸಪೋರ್ಟ್ ಮಾಡ್ತಾರೆ?
ಈಗ ಪಾರ್ಲಮೆಂಟ್ ಇದೆ, ಪಾರ್ಲಮೆಂಟ್ ಹತ್ರ ಹೋಗ್ತಾರೆ, ಮಾತಾಡಿ ನೀವು. ಲಾಠಿ ಕೊಡ್ತೀರಾ, ಬೂಟ್ ಕೊಡ್ತೀರಾ, ಬಂದೂಕ್ ಕೊಡ್ತೀರಾ, ನೀವೇನು ಆಡಳಿತ ಮಾಡ್ತೀರಾ? ಬರೀ ಪೊಲೀಸರು ಮಾತ್ರ ಇಲ್ಲ, ಗೂಂಡಾಗಳನ್ನ ಕರ್ಕೊಂಬಂದಿದ್ದಾರೆ. ಮಧ್ಯಪ್ರದೇಶ, ಉತ್ತರ ಪ್ರದೇಶ BJP ಆಡಳಿತದಲ್ಲಿ ಇರೋ ಗೂಂಡಾಗಳು ಅವ್ರನ್ನ ಬಿಟ್ಟು ಒರೆಸಿದ್ದಾರೆ. ಪೊಲೀಸ್ ಮಾತ್ರ ಅಲ್ಲ, ಪೊಲೀಸರು ಮತ್ತು ಗೂಂಡಾಗಳು ಯಾರು? ಎಲ್ಲ CCTV ಮೇಲೆ ಇದೆ. ಏನು ಆಕ್ಷನ್ ತಗೊಳ್ಳಿ. IB ಇದೆ, ರಾ ಇದೆ, ಇಂಟೆಲಿಜೆನ್ಸಿ ಏಜೆನ್ಸಿ ಇದೆ, CCTV ಫುಟೇಜಸ್ ಇದೆ, ಡಿಜಿಟಲ್ ಎವಿಡೆನ್ಸ್ ಇದೆ. ಈಗ ಏನು ನೀವು ಹೋರಾಟ ಮಾಡಿ ನ್ಯಾಯ ಕೊಡಿ ಅಂದರೆ ಕೈ ಕಾಲು ಮುರಿದು ಬಿಡೋದಾ? ಈ ಸರ್ಕಾರ ಅದನ್ನೇ ಮಾಡ್ತಾರೆ ಅಂದರೆ ಇದು ಸರ್ಕಾರ ನಾಲಾಯಕ್ ಸರ್ಕಾರ. ನಾನು ಸಪೋರ್ಟ್ ಮಾಡ್ತೀನಿ, ನಾನು ಹೋಗಿ ಭಾಷಣ ಮಾಡಿದ್ದೀನಿ, ಸಪೋರ್ಟ್ ಮಾಡಲೇಬೇಕು. ರೈತರು ಸಪೋರ್ಟ್ ಇದೆ, ಕಾರ್ಮಿಕರ ಸಪೋರ್ಟ್ ಕೊಡಬೇಕು, ಪ್ರತಿಯೊಬ್ಬರು ಆದಿವಾಸಿಗಳ ಸಪೋರ್ಟ್ ಮಾಡಬೇಕು. ನೀವು ಇದು ಮಿಡ್ಲ್ ಕ್ಲಾಸು ಸ್ಟೂಡೆಂಟ್ ಅಂದು ಮಾಧ್ಯಮದವ್ರು ಬರ್ತಾ ಇದ್ದೀರಾ. ಈ ಆದಿವಾಸಿಗಳ ಕೊಂದಾಕಿದಾಗ ಬಂದಿಲ್ಲ. 1 ತಿಂಗಳ ಮುಂಚೆ ಓಕ್ಲಾ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಕಾರ್ಮಿಕರ ಮೇಲೆ ದಾಳಿ ಆಯಿತು, ಸ್ಲಮ್ ಡೆವಲರ್ಸ್ ಮೇಲೆ ದಾಳಿ ಆಗುತ್ತೆ, ರೈತರ ಮೇಲೆ ದಾಳಿ ಆಗುತ್ತೆ. ಈಗ ರೈತರ ವಿರೋಧ ಕಾನೂನು, ಕಾರ್ಮಿಕರ ವಿರೋಧ ಕಾನೂನು, ಲಾಯರ್ ವಿರೋಧ ಕಾನೂನುಗಳು ಎಲ್ಲನೂ ಇಡೀ ಲೂಟಿ ಮಾಡ್ತಾ ಇದ್ದಾರೆ. ಇದು ಒಂದು ದೊಡ್ಡ ಆಂದೋಲನ. ನೇಪಾಳಲ್ಲಿ ಇದೇ ರೀತಿಯಲ್ಲಿ ಆಯಿತು, ಸರ್ಕಾರನೇ ಶೇಕ್ ಆಯಿತು. ಬಾಂಗ್ಲಾದೇಶಲ್ಲಿ ಆಯಿತು, ಪ್ರಪಂಚದಲ್ಲಿ ಸುಮಾರು ದೇಶಗಳಲ್ಲಿ ಆಗಿದೆ. ಹೋರಾಟ ಬೇಕು. ನಾನು ಲಾಠಿ ಚಾರ್ಜ್ ಮಾಡೋದು ಮಾತ್ರ ಇಲ್ಲ, ನಾನು ಅದನ್ನು ನೋಡಿದೆ. ಗೂಂಡಾಗಳನ್ನ ಕಳಿಸಿದ್ದಾರೆ, ರೌಡಿ ಸರ್ಕಾರ ಇದು. ಗೂಂಡಾಗಳನ್ನ ಕರ್ಸಿ ಓಡಿಸಿದ್ದಾರೆ. ಪೊಲೀಸರು ಏನು ಲಟ್ಟಿ, ಯಾರವರು? ನೀವು ಅವ್ರ ಭಾಷೆನಲ್ಲೇ ಹೇಳ್ತೀನಿ, ಹಿಂದೂಗಳು ತಾನೇ ಅವರು. ಹಿಂದೂಗಳಕ್ಕಂದರೆ ನಾವು ಹಿಂದೂ, ನಾವೆಲ್ಲ ಒಂದಂತ್ರಿ. ಹಿಂದೂಗಳನ್ನ ಯಾಕೆ ಹೊಡ್ತೀರಿ? ಅವ್ರೇನು ಪಾಕಿಸ್ತಾನದಿಂದ ಬಂದ್ರ, ಬಾಂಗ್ಲಾದೇಶದಿಂದ ಬಂದ್ರ? ಅವ್ರು ಹಿಂದೂಗಳು ಅಲ್ವಾ? ಹಿಂದೂಗಳನ್ನ ಯಾಕೆ ಹೊಡಿತೀರ? ಹಾಗಾದ್ರೆ ಹಿಂದೂ ವಿರೋಧಿ ಸರ್ಕಾರ ಇದು. ಹಿಂದೂಗಳನ್ನ ಹೊಡಿತಾರಲ್ಲ. ಹಿಂದೂ ಅಂದರೆ ಮನುಷ್ಯರು ತಾನೆ, ದೇಶ ಅಂದರೆ ಮನುಷ್ಯರು ತಾನೆ. ದೇಶ ಹಿಂದೂಗಳು, ಭಾರತೀಯರನ್ನ, ದೇಶ ಪ್ರೇಮಿಗಳನ್ನ ಹಕ್ಕಕ್ಕೋಸ್ಕರ ಭ್ರಷ್ಟಾಚಾರಕ್ಕೆ ವಿರೋಧ ಹೋರಾಟ ಮಾಡಿದರೆ ಹೊಡಿತಾರೆ. ಅಂದರೆ ದಿಸ್ ಗೌರ್ಮೆಂಟ್ ಈಸ್ ಗೂಂಡಾ ಗೌರ್ಮೆಂಟ್, ಪೊಲೀಸ್ ಗೌರ್ಮೆಂಟ್, ಗೂಂಡಾ ರಾಜ್ ಅಂತ ಹೇಳ್ತೀನಿ ನಾನು. ಈಗ ಲೀಕ್ ಆಗದ್ದು ಯಾವ ದೇಶದಲ್ಲಿ ಆಗಿಲ್ವಾ? ನಮ್ಮ ದೇಶದಲ್ಲಿ ಆಗ. ಎಲ್ಲ ಬೇರೆ ದೇಶ, ಆ ದೇಶ ಸರಿ ಇಲ್ಲ, ಈ ದೇಶ ಸರಿ ಇಲ್ಲ, ನಮ್ಮ ದೇಶ ಅಂತ ಹೇಳ್ತೀರಲ್ಲ, ಲೀಕನ್ನು ಹೆಂಗೆ ಒಪ್ಕೊಳ್ತೀರಾ? ಲೀಕ್ ಆಗೋದ್ರಿಂದ ಎಷ್ಟು ಜನ ಪ್ರಾಣ ಹೋಯಿತು. ಆಗ ನಮ್ಮ ಮಕ್ಕಳು MBBS ಓದಬಾರ್ದಾ, ಇಂಜಿನಿಯರ್ ಆಗಬಾರ್ದಾ? ಈಗ ಇದು ರೇಪು, ಇದು ಲೀಕ್ ತಾನೇ ಆಯಿತು, ಬೇರೆ ದೇಶದಲ್ಲಿ ಆಗಿಲ್ವಾ? ಏನು ರಾಜಕೀಯ ಇದರಲ್ಲಿ? ಅವ್ರು ಕೇಳೋದೇನು, ನಮ್ಗೆ MLA ಪೋಸ್ಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾರು ಹೊಣೆಗಾರನ ಹೋಗಿ, ಹಾಗಂದ್ರೆ ಪೊಲೀಸ್ ಸ್ಟೇಷನೆಲ್ಲ ಮುಚ್ಚಿಬಿಡಿ. ದರೋಡ ಆಗೋದಿಲ್ವಾ? ದರೋಡ ಆಗೋದಿಲ್ಲ ಮತ್ತು ಪೊಲೀಸ್ ಸ್ಟೇಷನ್ ಯಾಕೆ? ಗೆಂಜಾ ಹೊಡಿಯೋದಿಲ್ಲ, ಪೊಲೀಸ್ ಸ್ಟೇಷನ್ ಯಾಕೆ? ಗೆಂಜಾ ಎಲ್ಲ ಸ್ಟೇಷನಲ್ಲಿ, ಎಲ್ಲ ದೇಶದಲ್ಲಿ ಹೊಡಿತಾರೆ, ಬಿಟ್ಬಿಡಿ. ಅದಕ್ಕೆ ಪೊಲೀಸ್ ಯಾಕೆ? ಕೋರ್ಟ್ ಯಾಕೆ? ಬಂದೂಕ್ ಯಾಕೆ? IB ಯಾಕೆ? ರಾ ಯಾಕೆ? ಭ್ರಷ್ಟಾಚಾರ ಕಾನೂನೇ ರದ್ದು ಮಾಡಿಬಿಡಿ. ಯಾಕೆ? ಭ್ರಷ್ಟಾಚಾರ ಎಲ್ಲಿ ಮಾಡಿಲ್ಲ, ಕಾನೂನೇ ತೆಗೆದುಬಿಡಿ. ಪೋಕ್ಸೋ ಆ್ಯಕ್ಟ್ ಯಾಕೆ? ತೆಗೆದುಬಿಡಿ. UAP ಆ್ಯಕ್ಟ್ ಯಾಕೆ? ತೆಗೆದುಬಿಡಿ. ಎಲ್ಲ ದೇಶದಲ್ಲಿನೂ ರೇಪ್ ಆಗುತ್ತೆ, ಎಲ್ಲ ದೇಶದಲ್ಲಿ ವೈಲೆಂಟ್ ಕಲ್ಚರ್ ಇದೆ. ಇದು ಏನು ಮಾತೆ ಇದು? ಏನು ಮಾತೆ ಇದು? ಕಂತ್ರಿ ಮಾತೆ, ಕಚಡ ಮಾತೆ ಅದು. ಏನು ಈಗ ಚೀನಾಕ್ಕೋಸ್ಕರ ಯಾವ ಊರಿನವರು ಅವರು? ಅವ್ರು ಯಾರು? ಅವರು ಎಜುಕೇಷನಲಿಸ್ಟು, ಅವ್ರು ಯಾರು? ಎನ್ವೈರ್ಮೆಂಟಲಿಸ್ಟು, ಅವ್ರು ಯಾರು? BTech ಗ್ರ್ಯಾಜುಯೇಟು, ಅವ್ರು ಯಾರು? ಅವ್ರು ಭಾರತ ದೇಶದವರು, ಅವ್ರು ಯಾರು? ಚೈನಾದವರ? ಚೈನಾಗೆ ಎಲ್ಲಿ ಸಪೋರ್ಟ್ ಮಾಡಿದ್ದಾರೆ? ಈಗ ಕ್ವಶನ್ ಪೇಪರ್ ಚೈನಾದಲ್ಲಿ ಲೀಕ್ ಆಗಿದೆ. ಇದು ಏನಂದರೆ ಇದು ಕಿತಾಪತಿ ಇದೆ. ಇದು ಕಿತಾಪತಿ ಮಾತೆಗಳು, ಅನೈತಿಕತೆ ಮಾತೆಗಳು, ಬುರುಡೆ ಮಾತೆಗಳು, ಜುಮ್ಲಾ ಮಾತೆಗಳು. ಮೋದಿ 15 ಲಕ್ಷ ಕೊಡ್ತೀನಿ ಅಂದರು, ಕೊಡಿ. ಎಲ್ಲದು ಬೇರೆಯವರು ಸುಳ್ಳು ಹೇಳೋದಿಲ್ವಾ? ಇವರು ಸುಳ್ಳು ಹೇಳಿದ್ದಾರೆ. ಪೆಟ್ರೋಲ್ ರೇಟ್ 20 ರೂಪಾಯಿ ಮಾಡ್ತೀನಿ ಅಂದರು, ಯಾಕೆ ಮಾಡಿಲ್ಲ? ಹಾಗಾದರೆ ಮೋದಿ ಇರೋದಕ್ಕೆ 120 ರೂಪಾಯಿ ಆಗಿದೆ, ಬೇರೆಯವ್ರು ಇದ್ದಿದ್ರೆ 500 ರೂಪಾಯಿ ಆಗುತ್ತೆ. ಎಲ್ಲ ಒಪ್ಕೊಳ್ತೀರಾ? ಯಾರು ಕಿವಿನಲ್ಲಿ ಹೂವು ಇಟ್ಕೊಂಡಿಲ್ಲ ಅಂತ, ಅದೆಲ್ಲ ಅಲ್ಕಾ ಮಾತೆಗಳು. ಅದಕ್ಕೇನು ರಿಪ್ಲೈ ಕೊಡೋಕ್ಕಾಗುತ್ತೆ? ಅವರಿಗೆ ಬುದ್ಧಿ ಇಲ್ಲ, ಮೋಸಗಾರರು ಅಂತ ಹೇಳ್ತೀನಿ. ಅದು ಸರ್ಕಾರ ಅಲ್ಲ, ಅದು ಗೂಂಡಾರಾಜು, ಮಾಫಿಯಾ ಸರ್ಕಾರ, ಮೋಸಗಾರರ ಸರ್ಕಾರ, ಜುಮ್ಲಾ ಸರ್ಕಾರ, ದ್ವೇಷ ಭಾಷಣ ಸರ್ಕಾರ ಎಲ್ಲ. ಇದು ಏನು ಸರ್ಕಾರ ಅಲ್ಲ, ಸರ್ಕಾರ ಇವ್ರ ಅಪ್ಪಂದಂತ ಸರ್ಕಾರ. ಓಟು ಹಾಕ್ಸ್ಕೊಂಡ್ರು ನೀವು ವೋಟರ್ ಅಂತ ಕೇಳ್ತಾ ಇದ್ದಾರೆ. ಈಗ
ಇದು ಸರ್ಕಾರನ ಇದು? ಇದೊಂದು ಗೂಂಡಾರಾಜ್. ಮತ್ತೆ ಬುದ್ಧಿ ಇಲ್ದಿರೋನು ಅದೇನು ಮಾಫಿಯಾ ಏನು ಮಾತಾಡ್ತಾನೆ? ಹಿಂಗೆ ಮಾತಾಡೋದು.